ದಿಢೀರಂತ ಭಾರಿ ಇಳಿಕೆ ಆಗ್ತಾ ಇದೆ ಚಿನ್ನ ಬೆಳ್ಳಿ ಬೆಲೆಗಳು. ಚಿನ್ನ ಖರೀದಿ ಮಾಡೋರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ. ಹೌದು ವೀಕ್ಷಕರೇ, ಎದಕ್ಕಪ್ಪ ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಗೂ ಅಂತ್ಯ. ಸಹಿ ಹಾಕೇ ಬಿಟ್ರು ಡೊನಾಲ್ಡ್ ಟ್ರಂಪ್. ಇನ್ ಮುಂದೆ ಯಾವುದೇ ಸಮಸ್ಯೆ ಇರಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಲ್ಲ, ಗ್ಯಾಸ್ ಸಿಲಿಂಡರ್ ಸಮಸ್ಯೆನೂ ಕೂಡ ಇರಲ್ಲ. ಇನ್ನೊಂದು ಕಡೆಗೆ ಇದರ ಬೆನ್ನಲ್ಲೇ ಬಂಗಾರ ಬೆಳ್ಳಿಯಲ್ಲೂ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿದೆ ವೀಕ್ಷಕರೇ. ಹೌದು, ನಾವು ನಿಮಗೆ ಚಾರ್ಟ್ ಮೂಲಕ ತೋರಿಸ್ತಾ ಇದ್ದೇವೆ. ಈಗ ಬಂಗಾರ ಬೆಳ್ಳಿ ತಗೋಬೇಕಾ, ಇನ್ನಷ್ಟು ಇಳಿಕೆ ಆಗುತ್ತಾ? ಹೌದು, ಈಗ ನೋಡಿ, ಎಲ್ಲಾ ಜಾಗತಿಕ ಅಸ್ಥಿರತೆ ಕಡಿಮೆ ಆಗಿರೋ ಹಿನ್ನೆಲೆ ಬಂಗಾರ ಬೆಳ್ಳಿ ಬೆಲೆ ಭಾರಿ ಇಳಿಕೆ ಆಗುವ ನಿರೀಕ್ಷೆ ಇದೆ ಅಂತ ತಜ್ಞರು ಹೇಳ್ತಾ ಇರುವಂತದ್ದು. ಹಾಗಾದ್ರೆ ತಜ್ಞರ ರಿಪೋರ್ಟ್ ಪ್ರಕಾರ ಏನಿದೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಬಂಗಾರ ಬೆಳ್ಳಿ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆಯಲ್ಲ, ಎಷ್ಟು ಇಳಿಕೆ ಆಗಿದೆ, ಈಗ ತಗೋಬೇಕಾ ಬೇಡವಾ ಎಲ್ಲವನ್ನೂ ಕೂಡ ಮಾಹಿತಿ ಕೊಡೋಣ. ಅದಕ್ಕಿಂತ ಮುಂಚೆ ನಿಮಗೂ ಇನ್ನೂ ಆಸೆ ಇದ್ರೆ, ಬಂಗಾರ ಇನ್ನೂ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರ ಸುಲಭವಾಗಿ ಖರೀದಿ ಮಾಡಿರ್ಬೇಕು. ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ತುಂಬಾ ಜನ ಕಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ವೀಕ್ಷಕರ, ಮೊದಲಿಗೆ ಹೇಳ್ಬೇಕಂದ್ರೆ ಬೆಳ್ಳಿ ಬೆಲೆ ದಿಢೀರ್ ಅಂತ ಮಹಾ ಕುಸಿತವಾಗಿದೆ. ಒಂದೇ ದಿನ ಬರೋಬ್ಬರಿ ಒಂದಲ್ಲ, ಎರಡಲ್ಲ, ಮೂರಲ್ಲ, 12-13 ಸಾವಿರ ರೂಪಾಯಿಯಷ್ಟು ಮಹಾಪತನ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇಳಿಕೆ. ನಾಳೆನೂ ಕೂಡ ಇಳಿಕೆ ಆಗುವ ಎಲ್ಲಾ ಚಾನ್ಸ್ ಗಳಿದ್ದಾವೆ. ಡಿಮ್ಯಾಂಡು ಕಡಿಮೆ ಆಗ್ತಾ ಇದೆಯಾ? ಹೌದು ವೀಕ್ಷಕರೇ, ನೋಡಿ, ಯಾವಾಗ ಜಾಗತಿಕ ಮಟ್ಟದಲ್ಲಿ ಅಸ್ಥಿರತೆ ಇರುತ್ತೆ, ಯುದ್ಧಗಳು ಪ್ರಾರಂಭವಾಗುತ್ತೆ, ಅವಾಗ ಬೆಲೆಗಳು ಏರಿಕೆ ಆಗೋದು ಖಚಿತ ಅಂತ ಹೇಳ್ಬೋದು. ಆದ್ರೆ ಈಗ ಯುದ್ಧ ನಿಂತೇ ಹೋಯ್ತಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ಮಾಡೋದಿಲ್ಲ ಅಂತ ಸಹಿ ಕೂಡ ಹಾಕ್ಬಿಟ್ಟಿದ್ದಾರೆ. ಅಧಿಕೃತವಾಗಿ ಈ ಬಾರಿ ಘೋಷಣೆ ಆಗಿದೆ. ಸೊ ವೀಕ್ಷಕರೇ, ಎಲ್ಲರಿಗೂ ಕೂಡ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಬಂಗಾರ ಬೆಳ್ಳಿ ಖರೀದಿ ಮಾಡೋರ್ಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ. ಹಾಗಾದ್ರೆ ಈಗ ತಗೋಬೇಕಾ ಬೇಡವಾ, ಎಲ್ಲಿ ತನಕ ಇಳಿಕೆ ಆಗಬಹುದು ಬೆಲೆ? ನಾವು ನಿಮಗೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜಿನ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ನಿಮಗೆ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೇವೆ. ನೋಡಿ, ಬೆಳಗ್ಗೆ ಸಹಿ ಹಾಕಿದ್ರಲ್ಲ, ಅಲ್ಲಿಂದ ಯಾವ ತರ ಇಳಿಕೆ ಆಗಿದೆ ಬೆಲೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕುಸಿತ. ಇವತ್ತು ಬೆಳಗ್ಗೆಯಿಂದಲೇ ಕುಸಿತಕ್ಕೆ ಪ್ರಾರಂಭವಾಗಿರುವಂತದ್ದು 2,50,000 ರೂಪಾಯಿ ತನಕ ಇತ್ತು. ಈಗ ನೋಡಿ, 2,39,000 ರೂಪಾಯಿ ತನಕ ಬಂದಿದೆ. ಅಂದ್ರೆ ಗ್ರಾಫ್ ನೋಡ್ತಿರ್ಬೋದು ನೀವು. ರೆಡ್ ಕಲರ್ ಅಂದ್ರೆ ಬೀಳ್ತಾ ಇದೆ ಅಂತ ಅರ್ಥ, ಬೆಲೆ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಗ್ರೀನ್ ಕಲರ್ ಅಂದ್ರೆ ಬೆಲೆ ಏರ್ತಾ ಇದೆ ಅಂತ ಅರ್ಥ. ನೋಡಿ ವೀಕ್ಷಕರೇ, ಇಲ್ಲಿ ರೆಡ್ ಕಲರ್ ಅಂದ್ರೆ ಪೂರ್ತಿ ಮಾರ್ಕೆಟ್ ರೆಡ್ ಆಗಿದೆ, ಅಂದ್ರೆ ಪೂರ್ತಿ ಒಂದು ಇಳಿಕೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ದೊಡ್ಡ ಮಟ್ಟದ ಕುಸಿತ ಒಂದೇ ದಿನದಲ್ಲಿ ಆಗಿರುವಂತದ್ದು. 2,53,000 ರೂಪಾಯಿಂದ ದಿಢೀರ್ ಅಂತ 2,39,000, ಹತ್ತತ್ರ 14,000 ರೂಪಾಯಿಯಷ್ಟು ಇಳಿಕೆ ಆಗಿದೆ ಕಳೆದ ಒಂದು ದಿನದಲ್ಲಿ. ಬೆಳ್ಳಿ ಬೆಲೆ ದೊಡ್ಡ ಮಟ್ಟದಲ್ಲಿ ಮತ್ತೆ ಕುಸಿತ ಇಲ್ಲಿ ಕಂಡಿರುವಂತದ್ದು ವೀಕ್ಷಕರೇ. ಈಗ ನೋಡಿ, ಯುದ್ಧಗಳು ನಿಂತು ಹೋಯ್ತು. ಕೇಂದ್ರ ಸರ್ಕಾರ ಇದ್ರ ಮೇಲೆ ಆಮದು ಸುಂಕ ಕೂಡ 6% ಇದ್ದದ್ದು 15% ಹಾಕಿದೆ. ಸೊ ಈಗ ಆಮದು ಸುಂಕ ಇಳಿಕೆ ಆದ್ರೆ ಮತ್ತೆ ಬೆಲೆ ಇಳಿಕೆ ಆಗೋದು ಗ್ಯಾರಂಟಿ. ನೋಡಿ, 2,31,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಅಂದ್ರೆ ಇಲ್ಲಿಗೆ ಬೆಲೆ ಬಂದಾಗ ಮತ್ತೆ ಏರಿಕೆ ಆಗಿತ್ತು. ಆದ್ರೆ 2,31,000 ರೂಪಾಯಿ ಈ ಬಾರಿ ಏನಾದ್ರೂ ಬ್ರೇಕ್ ಆದ್ರೆ ಮತ್ತೆ 2,20,000 2,10,000 ರೂಪಾಯಿಗೆ ಬೆಳ್ಳಿ ಬೆಲೆ ಬರುವ ಚಾನ್ಸ್ ಇದೆ. ಯಾರೆಲ್ಲ 3 ಲಕ್ಷ ರೂಪಾಯಿಗೆ ಬೆಳ್ಳಿ ಖರೀದಿ ಮಾಡಿದ್ರು ನೋಡಿ, ಅವರಿಗೆ ದೊಡ್ಡ ಶಾಕ್ ಅಂತ ಹೇಳ್ಬೋದು. ದೊಡ್ಡ ಮಟ್ಟದಲ್ಲಿ ಕುಸಿತ ಈಗ ಕಂಡಿರುವಂತದ್ದು ವೀಕ್ಷಕರೇ. ಯಾರೆಲ್ಲ 1.5 ಲಕ್ಷ 1 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ್ರು ನೋಡಿ, ಅವರಿಗೂ ಕೂಡ ಒಂದು ಶಾಕ್ ಅಂತಾನೆ ಹೇಳ್ಬೋದು. ಮೊನ್ನೆ 2,70,000 2,80,000 ರೂಪಾಯಿ ಇತ್ತು, ಅವಾಗ ಮಾರಾಟ ಮಾಡ್ಲಿಲ್ಲಲ್ಲ ಅಂತ ಒಂದು ಪೆಚಾಡೋ ಪರಿಸ್ಥಿತಿ. ನೋಡಿ, ಈಗ ಬೆಳ್ಳಿ ಮತ್ತೆ 5,000 ರೂಪಾಯಿ ಮಾರ್ಕೆಟ್ ಅಲ್ಲಿ ಇಳಿಕೆ ಆಗಿದೆ. ಅಂದ್ರೆ ನಿನ್ನೆ 2,65,000 ರೂಪಾಯಿ ಇತ್ತು 1 kg, ಇವತ್ತು 5,000 ರೂಪಾಯಿ ಇಳಿಕೆ ಆಗಿದೆ ಕೆಜಿ ಮೇಲೆ. ಅಂದ್ರೆ ಗ್ರಾಮ್ ಮೇಲೆ 5 ರೂಪಾಯಿ ಇಳಿಕೆ ಆಗಿದೆ. 2,60,000 ರೂಪಾಯಿಗೆ ತೋರಿಸ್ತಾ ಇದೆ. ನಾಳೆ ಇದ್ರದ್ದು ಬೆಲೆ 2,50,000 ರೂಪಾಯಿ ಆಗುತ್ತೆ. ಅದಕ್ಕಂದ್ರೆ ಈಗ ರಾತ್ರಿ ಅಷ್ಟಿಗೆ ಬೆಲೆ 10,000 ರೂಪಾಯಿ ಅಷ್ಟು ಕುಸಿತ ಇಲ್ಲಿ ಕಂಡಿರುವಂತದ್ದು. ಇದರದ್ದು ಬೆಲೆ ಅಪ್ಡೇಟೆಡ್ ಪ್ರೈಸ್ ನಾಳೆ ರಿವೀಲ್ ಆಗುತ್ತೆ. ಅಂದ್ರೆ ನಾಳೆ ಮಾರ್ಕೆಟ್ ಅಲ್ಲಿ ಬೆಲೆ ಮತ್ತೆ ಇಳಿಕೆ ಆಗುತ್ತೆ ವೀಕ್ಷಕರೇ. ಸೊ ನೀವೇನಾದ್ರೂ ಬೆಳ್ಳಿ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ನಾಳೆ ಸ್ವಲ್ಪ ಮಾರ್ಕೆಟ್ ಅಬ್ಸರ್ವ್ ಮಾಡಿ. ಈಗ ಬೆಳ್ಳಿ ಬೆಲೆ ಅಂತೂ ಆಯ್ತು, ಬಂಗಾರದ ಕತೆ ಏನು ನೋಡಿ ವೀಕ್ಷಕರೇ. ಬಂಗಾರ ಕೂಡ ಇದೇ ತರ ಇಳಿಕೆ ಆಗ್ತಾ ಇದೆ. ನಾವು ನಿಮಗೆ MCX ಚಾರ್ಟ್ ಕೂಡ ತೋರಿಸ್ತೇವೆ. ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ ಇನ್ನೂ ಇಳಿಕೆ ಆಗುವ ಚಾನ್ಸ್ ಇರಬಹುದು. ಹೌದು ವೀಕ್ಷಕರೇ, ಬಂಗಾರದಲ್ಲಿ ಹೂಡಿಕೆ ಮಾಡೋರಿಗೆ ಈ ಒಂದು ಶುಭ ಸುದ್ದಿ ಬರಲಿದೆ. ನೋಡಿ, ಇತ್ತ ಕೇಂದ್ರ ಸರ್ಕಾರ ಆಮದು ಸುಂಕ ಬಂಗಾರದ ಮೇಲೂ ಕೂಡ 6% ಇದ್ದದ್ದು 15%ಗೆ ಏರಿಕೆ ಮಾಡಿದೆ. ಅಂದ್ರೆ ಲಕ್ಷಕ್ಕೆ ಈಗ 15% ಅಂದ್ರೆ 15,000 ರೂಪಾಯಿ ಟ್ಯಾಕ್ಸ್ ಈಗ ಗೌರ್ಮೆಂಟ್ ತಗೋತಾ ಇದೆ, ಇಂಪೋರ್ಟ್ ಡ್ಯೂಟಿ ಅಂತ. ಒಂದು ವೇಳೆ ಯುದ್ಧಗಳು ನಿಂತಿರೋ ಕಾರಣ ಕೇಂದ್ರ ಸರ್ಕಾರ ಮತ್ತೇನಾದ್ರೂ ಆಮದು ಸುಂಕ 6%ಗೆ ಇಳಿಕೆ ಮಾಡಿದ್ರೆ ಮತ್ತೆ ಬಂಗಾರದ ಬೆಲೆ ದೊಡ್ಡ ಮಟ್ಟದಲ್ಲಿ ಕುಸಿತವಾಗುತ್ತೆ ಭಾರತದಲ್ಲಿ. ಅಂದ್ರೆ ಮತ್ತೆ ಒಂದು 10-12 ರೂಪಾಯಿ ಇಳಿಕೆ ಆಗುತ್ತೆ. ಅಂದ್ರೆ ಈಗ 1,50,000 ಇದೆಯಲ್ಲ, 1,40,000 ರೂಪಾಯಿ ಆಗಬಹುದು. ನೋಡಿ, ನೀವು ಮಾರ್ಕೆಟ್ ಅಲ್ಲಿ ನೋಡಿ ಯಾವ ತರ ಇಳಿಕೆ ಆಗಿದೆ. ಒಂದೇ ದಿನ 3,800 ರೂಪಾಯಿ ಅಷ್ಟು ದೊಡ್ಡ ಪತನ. ಯಾವಾಗ ಅಮೆರಿಕ ಅಧ್ಯಕ್ಷ
ಇರಾನ್ ನಡುವಿನ ಯುದ್ಧಕ್ಕೆ ಪೀಸ್ ಡೀಲ್ ಅಂದ್ರೆ ಶಾಂತಿ ಮಂತ್ರಕ್ಕೆ ಸಹಿ ಹಾಕಿದ್ರಲ್ಲ, ಅವಾಗ ಬೆಲೆ ಕುಸಿತವಾಯಿತು. ಅಂದ್ರೆ ಈಗ ಇನ್ನೂ ಬೆಲೆ ಇಳಿಕೆ ಆಗುವ ನಿರೀಕ್ಷೆ ಇರಬಹುದು ಅಂತ ಹೇಳಲಾಗ್ತಾ ಇದೆ. ನೀವು ಚಾರ್ಟ್ ಕೂಡ ನೋಡ್ತಿರ್ಬೋದು. ಇದು ಬಂಗಾರದ MCX ವ್ಯಾಲ್ಯೂ ಯಾವ ತರ ಬೆಲೆ ಏರಿಕೆ ಆಗಿತ್ತು ಅದೇ ತರ ಇಳಿಕೆ ಆಗಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇಲ್ಲೂ ಕೂಡ ನೀವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನೋಡ್ತಿರ್ಬೋದು. ಮೊದಲಿಗೆ ನಾವು ನಿಮಗೆ ಹೈಯೆಸ್ಟ್ ವ್ಯಾಲ್ಯೂ ಕೂಡ ತೋರಿಸ್ತೇವೆ ನೋಡಿ. ಇದು ಹೋದ ವಾರ ಅಂದ್ರೆ ಕಳೆದ 3 ದಿನಗಳ ಹಿಂದೆ ಬೆಲೆ ನೀವು ನೋಡಬಹುದು 1,54,000 1,55,000 ರೂಪಾಯಿ ತನಕ ಇತ್ತು. ನೀವು ನೀಲಿ ಕಲರ್ ಲೈನ್ ಕೂಡ ನೋಡ್ತಿರ್ಬೋದು. ಅದೇ ಪ್ರಕಾರ ಈಗ ನೋಡಿ ಬೆಲೆ 1,50,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಇನ್ನೂ ಇಳಿಕೆ ಆಗೋ ಚಾನ್ಸ್ ಇದೆ. ಆದ್ರೆ ಮೊನ್ನೆ ನೋಡಿ ಎಷ್ಟು ಇಳಿಕೆ ಆಗಿತ್ತು ಬೆಲೆ. ಒಟ್ಟು ಇಲ್ಲಿ ಟೋಟಲ್ ಆಗಿ 5,600 ರೂಪಾಯಿ ಇಳಿಕೆ ಆಗಿರಬಹುದು ಈಗ. ಆದ್ರೆ ಮೊನ್ನೆ ಇದರದ್ದು ಬೆಲೆ ಬರೋಬ್ಬರಿ 9,000 ರೂಪಾಯಿ ಅಷ್ಟು ಇಳಿಕೆ ಆಗಿತ್ತು. ಅಂದ್ರೆ 1,46,000 ರೂಪಾಯಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. 1,55,000 ರೂಪಾಯಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಕೂಡ ಇದೆ. ಒಂದು ವೇಳೆ 1,46,000 ರೂಪಾಯಿ ಇದು ಸಪೋರ್ಟ್ ಇದೆಯಲ್ಲ, ಇದು ಮುರಿದು ಬೆಲೆ 1,45,000 ರೂಪಾಯಿಗೆ ಬಂದ್ರೆ ಅವಾಗ ಮತ್ತೆ 1,40,000 ರೂಪಾಯಿಗೂ ಬೆಲೆ ಬರಬಹುದು. ಅಂದ್ರೆ ಇಲ್ಲಿ ಇಳಿಕೆ ಆಗೋ ಚಾನ್ಸ್ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇಳಿಕೆ ಆಗೋ ಚಾನ್ಸ್ ನೋಡಿದ್ರೆ ಸ್ವಲ್ಪ ಜಾಸ್ತಿ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ಏರಿಕೆ ಆಗ್ತಾ ಹೋದ್ರೆ 1,60,000 ರೂಪಾಯಿ ದಾಟಿದ್ರೆ 1,70,000 ರೂಪಾಯಿ ಹೊಸ ಒಂದು ಲೆವೆಲ್ ಮತ್ತೆ ಬಂಗಾರ ಟಚ್ ಮಾಡೋ ಸಾಧ್ಯತೆ ಕೂಡ ಇದೆ. ನೋಡಿ ಈಗ ಹೂಡಿಕೆದಾರರು ಏನ್ ಮಾಡಬಹುದು. ಈಗ ಯುದ್ಧಗಳು 3 ತಿಂಗಳಿನಿಂದ ಇತ್ತು. ಹೂಡಿಕೆದಾರರು ಕೆಲವೊಮ್ಮೆ ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡ್ತಾ ಇದ್ರು, ಕೆಲವೊಮ್ಮೆ ಬಂಗಾರ ಬೆಳೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ರು, ಕೆಲವೊಮ್ಮೆ ETFs ಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ರು. ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಬರುತ್ತೆ, ETF ಅಂತ. ಆನ್ಲೈನ್ ನಲ್ಲಿ ಬಂಗಾರ ಬೆಳ್ಳಿ ಶೇರ್ ಗಳನ್ನ ಖರೀದಿ ಮಾಡ್ತಾ ಇದ್ರು. ಇದರಿಂದಾಗಿ ಬೆಲೆ ಏರ್ಪೇರ್ ಆಗ್ತಾ ಇತ್ತು. ಇನ್ನೊಂದು ಕಡೆಗೆ ಷೇರು ಮಾರುಕಟ್ಟೆಯಲ್ಲೂ ಕೂಡ ಹೂಡಿಕೆದಾರರು ಹೂಡಿಕೆ ಮಾಡ್ತಾರೆ, ಹಣವನ್ನ ಹೂಡಿಕೆ ಮಾಡ್ತಾರೆ. ಎಲ್ಲಿ ಹಣ ಹೆಚ್ಚು ಹೂಡಿಕೆ ಮಾಡ್ತಾರೆ ಅಲ್ಲಿ ಡಿಮ್ಯಾಂಡ್ ಬರುತ್ತೆ, ಅಲ್ಲಿ ಬೆಲೆ ಏರಿಕೆ ಆಗುತ್ತೆ ಅಂತ ತಿಳ್ಕೊಳ್ಳಿ. ಈಗ 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡಿ, 1,12,000 ರೂಪಾಯಿ ಇದೆ. ನಿನ್ನೆಗೆ ಇವತ್ತಿಗೆ 1,900 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ನಿನ್ನೆ 1,13,800 ರೂಪಾಯಿ ತನಕ ಇತ್ತಲ್ಲ, ಇವತ್ತು 1,12,000 ರೂಪಾಯಿಗೆ ಬಂದಿದೆ. ಅಂದ್ರೆ ಬೆಲೆಯಲ್ಲಿ ಇಳಿಕೆ ಕಂಡಿದೆ ವೀಕ್ಷಕರೇ. 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಕೂಡ ಇಳಿಕೆ ಆಗಿದೆ. ಇನ್ನು ಇದರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ. ಮೇಕಿಂಗ್ ಚಾರ್ಜ್ ಕೆಲವು ಕಡೆಗೆ 8% ಇರುತ್ತೆ, ಕೆಲವು ಕಡೆಗೆ 12% ಇರುತ್ತೆ, ಕೆಲವು ಕಡೆಗೆ 20% ಕೂಡ ಇರುತ್ತೆ. ಸೊ ಆಭರಣ ತಗೊಳ್ಳುವಾಗ ನೀವು ಕಡ್ಡಾಯವಾಗಿ ಮೇಕಿಂಗ್ ಚಾರ್ಜ್ ಎಷ್ಟಾಗ್ತಾ ಇದ್ದಾರೆ, ಯಾವ್ದು ಕ್ಯಾರೆಟ್ ಬಂಗಾರ ಕೊಡ್ತಾ ಇದ್ದಾರೆ, ಮತ್ತೆ ಹಾಲ್ ಮಾರ್ಕ್ ಕೊಡ್ತಾ ಇದ್ದಾರೋ ಇಲ್ವೋ, GST ಬಿಲ್ ಕೊಡ್ತಾ ಇದ್ದಾರೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಎದಕ್ಕಂದ್ರೆ ತುಂಬಾ ಜನ ಹಾಲ್ ಮಾರ್ಕ್ ಇಲ್ಲದಿರೋ ಬಂಗಾರ ತಗೋತಾರೆ, ಅಲ್ಲಿ ಅವರಿಗೆ ಮೋಸ ಹೋಗುತ್ತೆ. ಅಂದ್ರೆ ಅವ್ರು ನಿಮಗೆ ಮೋಸ ಕೂಡ ಆಗ್ಬಹುದು. ಎದಕ್ಕಪ್ಪ ಅಂದ್ರೆ ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಆ ಬಂಗಾರಕ್ಕೆ ಯಾರು ಕೂಡ ಗ್ಯಾರಂಟಿ ಕೊಡೋದಿಲ್ಲ. ಈಗ 18 ಕ್ಯಾರೆಟ್ ಅಂದ್ರೆ 75% ಬಂಗಾರ ಇರಬೇಕು, 22 ಕ್ಯಾರೆಟ್ ಅಂದ್ರೆ 91.6% ಬಂಗಾರ ಇರಬೇಕು. ಉಳಿಕಿದ್ದು ರಿಮೈನಿಂಗ್ ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ಆಭರಣಗಳನ್ನ ರೆಡಿ ಮಾಡಿರ್ತಾರೆ. ಆದ್ರೆ ಇಲ್ಲಿ ಏನಾಗಿದೆ, ಹಾಲ್ ಮಾರ್ಕ್ ಇಲ್ಲದಿರೋ ಬಂಗಾರದಲ್ಲಿ 18 ಕ್ಯಾರೆಟ್ ಅಂತ ಇರುತ್ತೆ, ಆದ್ರೆ ಮತ್ತೆ ಅದನ್ನ ಕರಗಿಸಿ ಬಿಸ್ಕಿಟ್ ಮಾಡಿದಾಗ ಗೊತ್ತಾಗುತ್ತೆ ಅದರಲ್ಲಿ 65-60% ಬಂಗಾರ ಇದೆ. ಅಂದ್ರೆ ಅದು 16-15 ಕ್ಯಾರೆಟ್ ಆಗ್ಬಿಡುತ್ತೆ. ಸೊ ವೀಕ್ಷಕರೇ, ನೀವು ಹಾಲ್ ಮಾರ್ಕ್ ಇತ್ತಪ್ಪ ಅಂದ್ರೆ BIS ಲೋಗೋ ಇರುತ್ತೆ, ಹಾಲ್ ಮಾರ್ಕ್ ಇರುತ್ತೆ, 18 ಕ್ಯಾರೆಟ್ ಅಂತ ಬರೆದಿರ್ತಾರೆ. ಅದಕ್ಕೆ GST ಬಿಲ್ ಕೂಡ ನೀವು ತಗೊಳ್ಳಿ. ಮತ್ತೆ ನೀವು ಮರಳಿ ಮಾರಾಟ ಮಾಡುವಾಗ, ಅದ್ರ ಮೇಲೆ ಲೋನ್ ತಗೊಳ್ಳುವಾಗ, ಸಾಲ ತಗೊಳ್ಳುವಾಗ ನಿಮಗೆ ಈಸಿಯಾಗಿ ಲೋನ್ ಸಿಗುತ್ತೆ. ಇನ್ನು ತುಂಬಾ ಜನ ಕೇಳ್ತಾರೆ 18 ಕ್ಯಾರೆಟ್ 22 ಕ್ಯಾರೆಟ್ಗೆ ಏನು ಡಿಫರೆನ್ಸ್ ಅಂತ. ನೋಡಿ ವೀಕ್ಷಕರೇ, 22 ಕ್ಯಾರೆಟ್ ಅಂದ್ರೆ 91.6% ಬಂಗಾರ ಇರುತ್ತೆ, 8.4% ಅದರಲ್ಲಿ ಮಿಕ್ಸ್ ಮಾಡಿ ಆಭರಣವನ್ನ ರೆಡಿ ಮಾಡಿರ್ತಾರೆ. 18 ಕ್ಯಾರೆಟ್ ಅಲ್ಲಿ 75% ಬಂಗಾರ ಇರುತ್ತೆ, 25% ಮೆಟಲ್ ಮಿಕ್ಸ್ ಮಾಡಿ ಆಭರಣವನ್ನ ರೆಡಿ ಮಾಡಿರ್ತಾರೆ. ಗಟ್ಟಿ ಆಗೋದು ಯಾವ್ದಪ್ಪ ಅಂದ್ರೆ 18 ಕ್ಯಾರೆಟ್. ಎದಕ್ಕಂದ್ರೆ ಮೆಟಲ್ಸ್ ಜಾಸ್ತಿ ಮಿಕ್ಸ್ ಮಾಡಿರ್ತಾರೆ, ಬಂಗಾರ ತುಂಬಾ ಮೃದು. ಆದ್ರೆ 22 ಕ್ಯಾರೆಟ್ ಕ್ವಾಲಿಟಿ ವೈಸ್ ಬೆಸ್ಟ್ ಅಂತ ಹೇಳ್ತಾರೆ. 22 ಕ್ಯಾರೆಟ್ 916 ಬಂಗಾರ ಅಂತ ಫೇಮಸ್. 916 ಅಂದ್ರೆ 91.6%. ನೋಡಿ ವೀಕ್ಷಕರೇ, ಇದ್ರದ್ದು ಬೆಲೆ 1,37,000 ರೂಪಾಯಿ ಆಗಿದೆ. ಅಂದ್ರೆ ನಿನ್ನೆ 1,38,800 ರೂಪಾಯಿ ಇತ್ತು. ಆದ್ರೆ ನೋಡಿ 1,800 ರೂಪಾಯಿ ಅಷ್ಟು ಇಳಿಕೆ ಕಂಡಿರುವಂತದ್ದು. ಅಂದ್ರೆ ಬಂಗಾರದ ಬೆಲೆ ಈಗ ಮತ್ತೆ ಇಳಿಕೆ ಆಗ್ತಾ ಇದೆ. ನಾಳೆ ಮತ್ತೆ ಇಳಿಕೆ ಆಗೋ ಎಲ್ಲ ಸಾಧ್ಯತೆ ಇದೆ. ಇದ್ರ ಮೇಲೂ ಕೂಡ ಮೇಕಿಂಗ್ ಚಾರ್ಜ್ ಇರುತ್ತೆ, ವೇಸ್ಟೇಜ್ ಅಂತ ಇರುತ್ತೆ. ಸೊ ವೀಕ್ಷಕರೇ, ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ 18 ಕ್ಯಾರೆಟ್ ಬದಲಾಗಿ 22 ಕ್ಯಾರೆಟ್ ತಗೊಂಡ್ರೆ ತುಂಬಾನೇ ಒಳ್ಳೇದು. 22 ಕ್ಯಾರೆಟ್ 916 BIS ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ, ಇದರಲ್ಲಿ ನಿಮಗೆ ಮೋಸ ಆಗೋದಿಲ್ಲ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಹೂಡಿಕೆ ಮಾಡೋರು ಇದು ತಗೋಬೇಡಿ. ನಿಮಗೆ ETF ಅಂತ ಬರುತ್ತೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ನಿಮಗೆ ಆನ್ಲೈನ್ ನಲ್ಲಿ ಅಂಡರ್ ಸೆಬಿ ರಿಜಿಸ್ಟರ್ಡ್ ಇದ್ರೆ ಮಾತ್ರ ತಗೋಬೇಕು, ಇಲ್ಲ ಅಂದ್ರೆ ತಗೋಬಾರ್ದು. ತುಂಬಾ ನಕಲಿ ಅಪ್ಲಿಕೇಶನ್ಗಳು ಬಂದಿದ್ದಾವೆ ಮಾರ್ಕೆಟ್ ಅಲ್ಲಿ. ಅದರಲ್ಲಿ ಹೂಡಿಕೆ ಮಾಡಿ ಬಂಗಾರ ನಿಮಗೆ ಶೇರ್ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ನೀವು ಹೂಡಿಕೆ ಮಾಡಿದ್ಮೇಲೆ ಅಪ್ಲಿಕೇಶನ್ ಇಂದ ನಿಮ್ದು ಯಾವುದೇ ರೀತಿ ಹಣ ವಿಡ್ರಾಲ್ ಆಗಲ್ಲ. ಸೊ ವೀಕ್ಷಕರ, ಅಂತ ಒಂದು ಅಪ್ಲಿಕೇಶನ್ ಅಲ್ಲಿ ಹಣ ಹಾಕಬೇಡಿ. ಕಡ್ಡಾಯವಾಗಿ ಸೆಬಿ ರಿಜಿಸ್ಟರ್ಡ್ ಅಂದ್ರೆ
ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಇದೆ. ಅಪ್ಲಿಕೇಶನ್ಗಳು ಇರ್ತವೆ, ಕೈಟ್ ಆಗಿರ್ಬೋದು, ಗ್ರೋ ಆ್ಯಪ್ ಆಗಿರ್ಬೋದು, ಅಂತ ಒಂದು ಅಪ್ಲಿಕೇಶನ್ ರಿಜಿಸ್ಟರ್ಡ್ ಆಗಿರ್ತವೆ. ಅಂತ ಅಪ್ಲಿಕೇಶನ್ ಅಂಡರ್ ಅಲ್ಲಿ ಬಂಗಾರದ ETF ಆಗಿರ್ಬೋದು, ಸಿಲ್ವರ್ ETFs ಗಳನ್ನ ನೀವು ತಗೋಬಹುದು. ಇದರಲ್ಲಿ ಮೇಕಿಂಗ್ ಚಾರ್ಜ್ ಇರಲ್ಲ, ಅಂದ್ರೆ GST ಮಾತ್ರ ಇರುತ್ತೆ. ಹೂಡಿಕೆ ಮಾಡಿದಾಗ ಇವತ್ತು ನೋಡಿ ಬೆಲೆ 1,49,000 ರೂಪಾಯಿ ಇದೆ, ನಾಳೆ 1,55,000 ರೂಪಾಯಿ ಆಯ್ತು. ನೀವು ಮಾರಾಟ ಮಾಡಿದ್ರೆ ನಿಮಗೆ 5,000 ರಿಂದ 6,000 ರೂಪಾಯಿ ಲಾಭ, ಮೈನಸ್ ಟ್ಯಾಕ್ಸ್ GST ಎಲ್ಲ ಕಟ್ ಮಾಡಿ ನಿಮಗೆ 2-3 ಸಾವಿರ ರೂಪಾಯಿ ಲಾಭ ಸಿಗುತ್ತೆ. ಈ ತರ ಇರುತ್ತೆ ವೀಕ್ಷಕರೇ. ಅದೇ ನೀವು ಆಭರಣ ತಗೊಂಡ್ರಪ್ಪ ಅಂದ್ರೆ 10-15% ನೀವೇನು ಮೇಕಿಂಗ್ ಚಾರ್ಜ್ ಕೊಟ್ಟಿರ್ತೀರಲ್ಲ, ಅದು ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. ಅಂದ್ರೆ ಉದಾಹರಣೆಗೆ ಇವತ್ತು ನೀವು 1,00,000 ರೂಪಾಯಿದು ಆಭರಣ ತಗೊಂಡಿರ್ತೀರಾ, ನಾಳೆ ಮತ್ತೆ ಮಾರಾಟ ಮಾಡ್ತೀರಪ್ಪ ಅಂದ್ರೆ ಆ ಒಂದು 1,00,000 ರೂಪಾಯಿ ಆಭರಣ ಅವರು ನಿಮಗೆ 90,000 ರೂಪಾಯಿ ಕೊಡ್ತಾರೆ. 10% ಮೇಕಿಂಗ್ ಚಾರ್ಜ್ ಅಂತ ಲೆಸ್ ಮಾಡ್ತಾರೆ. ಈ ತರ ಇರುತ್ತೆ ವೀಕ್ಷಕರೇ. ಬೇರೆ ಬೇರೆ ಅಂಗಡಿಯಲ್ಲಿ ಬೇರೆ ಬೇರೆ ತರ ಮೇಕಿಂಗ್ ಚಾರ್ಜ್ ಇರುತ್ತೆ. ಇನ್ನು 24 ಕ್ಯಾರೆಟ್ ಗಟ್ಟಿ ಬಂಗಾರ, ಇದ್ರ ಮೇಲೆ ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ತಗೊಳ್ಳಲ್ಲ ಕೆಲವರು. ಹೀಗಾಗಿ ಇದ್ರದ್ದು ಬೆಲೆ ನೋಡಿ 1,49,510 ರೂಪಾಯಿ ಇದೆ. ಅಂದ್ರೆ ನಾಳೆ ಇದ್ರದ್ದು ಬೆಲೆ 1,46,000 1,47,000 ರೂಪಾಯಿ ತನಕನೂ ಬರೋ ಚಾನ್ಸ್ ಇದೆ. ಎದಕ್ಕಂದ್ರೆ MCX ಅಲ್ಲಿ ಬೆಲೆ ಈಗ ಇಳಿಕೆ ಆಗಿರುವಂತದ್ದು ನೋಡಿ. 1,49,000 ಆಸುಪಾಸಿನಲ್ಲಿ ಬಂಗಾರದ ಬೆಲೆ ಬಂದಿದೆ. ಮತ್ತೆ ಈಗ ಒಂದು ವೇಳೆ ಕೇಂದ್ರ ಸರ್ಕಾರ ಆಮದು ಸುಂಕ ಇಳಿಕೆ ಮಾಡಿದ್ರೆ ಬೆಲೆ ಇನ್ನೂ ಇಳಿಕೆ ಆಗುತ್ತೆ. ಅಂದ್ರೆ 1,40,000 ರೂಪಾಯಿ ಈಗ ಬೆಲೆ ಇರಬೇಕಾಗಿತ್ತು. ಆಕ್ಚುಲಿ ಸರ್ಕಾರ ಏನಾದ್ರೂ ಆಮದು ಸುಂಕ ಏರಿಕೆ ಮಾಡಿರ್ಲಿಲ್ಲ ಅಂದ್ರೆ, ಆಮದು ಸುಂಕ ಏರಿಕೆ ಮಾಡಿರೋ ಹಿನ್ನೆಲೆ ಬೆಲೆ ಏರಿಕೆ ಆಗಿದೆ. ಭಾರತದಲ್ಲಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಈಗ ಬಂಗಾರ ಜಾಸ್ತಿ ರೇಟ್ಗೆ ಸೆಲ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಬೇರೆ ದೇಶಗಳಲ್ಲಿ ಕಮ್ಮಿ ಬಂಗಾರ ಸಿಗುತ್ತೆ, ಅಂದ್ರೆ ಅಲ್ಲಿ ಇಂಪೋರ್ಟ್ ಟ್ಯಾಕ್ಸ್ ಕಡಿಮೆ ಇರುತ್ತೆ. ಭಾರತದಲ್ಲಿ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಎದಕ್ಕಂದ್ರೆ ಬಂಗಾರ ಕಡಿಮೆ ಖರೀದಿ ಮಾಡಿ ಅಂತ ನರೇಂದ್ರ ಮೋದಿಜಿ ಅವರು ದೇಶದ ಜನರಿಗೆ ಒಂದು ಮನವಿ ಕೂಡ ಇಲ್ಲಿ ಮಾಡಿರುವಂತದ್ದು. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.